ರೈಟ್ ಸರ್, ಒಂದ್ ಕಡೆ ಆಂಕರಿಂಗ್ ಮಾಡ್ತಾ ಇದ್ರಿ, ಇನ್ನೊಂದ್ ಕಡೆ ಟಿವಿ ಸೀರಿಯಲ್ ಆಕ್ಟಿಂಗ್ ಶುರು ಮಾಡ್ತೀರಿ. ವಾಟ್ ಆಲ್ ಹ್ಯಾಪನ್ ದೇರ್? ಆ ಧಾರಾವಾಹಿಗಳಲ್ಲಿ ನಟನೆ ಅದು ಹೇಗಿತ್ತು ಅನುಭವ? ನಾನು ಬಂಗಾರ ಶೂಟಿಂಗ್ ಮಾಡಿದೆಪ್ಪ. ನನಗೆ ಇಟ್ ಟಾಟ್ ಮಿ ಎ ವೆರಿ ಗುಡ್ ಲೆಸನ್. ಬಂಗಾರ ಲುಕ್ ಅಂಡ್ ಕಾರ್ನರ್ ಆಫ್ ಕರ್ನಾಟಕ ಜನ ಇಷ್ಟಪಡೋ ಹಾಗೆ ಆ ಸೀರಿಯಲ್ನ ಡೈರೆಕ್ಟ್ ಮಾಡಿದ ಆತಪ್ಪ. ಸೊ ಸೀರಿಯಲ್ ವಾಸ್ ಮ್ಯಾಗ್ನಾನಿಮಸ್. ನಿಮ್ಮ ಧಾರಾವಾಹಿಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ. ಹಾಯ್ ಅಪ್ಪಾಜಿ. ಹಾಯ್ ಕೆಪಿ. ಹಾಯ್ ಶ್ರೀನಾಥಣ್ಣ. ಅಪ್ಪಾಜಿ ಅಂದ್ರೆ ಹೇಗೆ ಅಂದ್ರೆ ಅವ್ರ ಗಾಡಿ ಬಂತು ಅಂತ ಗೊತ್ತಾದ್ರೆ ನಾವೆಲ್ಲ ಓಡ್ ಹೋಗಿ ಹಾಯ್ ಅಪ್ಪಾಜಿ ಅಂತ ಒಂದು ಹಗ್ ಮಾಡಿ, ಸೊ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಸ್ವೀಟ್ ಪರ್ಸನ್ ಅಂತ. ತುಂಬ ಕೇರಿಂಗ್, ತುಂಬ ಪ್ರೊಟೆಕ್ಟಿವ್. ನಮ್ಮ ಟೀಮಲ್ಲಿ ಯಾರಿಗೇನಂದ್ರೂ ಫಸ್ಟ್ ಹಿ ಯೂಸ್ ಟು ಸ್ಟ್ಯಾಂಡ್. ನಿಮ್ಮ ಅನುಭವ ನಮ್ಮ ವಯಸ್ಸು ಅಲ್ಲ, ಆದರೂ ನೀವು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಸಣ್ಣ ಕಲಾವಿದನಿಂದ ಹಿಡಿದು ದೊಡ್ಡ ಕಲಾವಿದರವರೆಗೂ ಎಲ್ಲರನ್ನು ಸಮಾನವಾಗಿ ಆಕ್ಟಿಂಗಿಗೆ ಪ್ರೋತ್ಸಾಹ ಕೊಡ್ತಿದ್ರಿ. ಗೊತ್ತಿಲ್ಲದಿರೋರಿಗೆ ಆಕ್ಟಿಂಗ್ ಹೇಳ್ಕೊಡ್ತಿದ್ರಿ. ಅದನ್ನ ನಾವು ಯಾವತ್ತೂ ಮರೆಯೋಕೆ ಆಗೋದೇ ಇಲ್ಲ ಅಣ್ಣ. ಕನ್ನಡ ಚಿತ್ರರಂಗಕ್ಕೆ ಯು ಆರ್ ಒಂದು ಒಳ್ಳೆ ಟ್ರೆಷರ್. ಎನಿವೇ ನನಗಪ್ಪ ನಾನು ಕಳ್ಕೊಂಡಿರೋದನ್ನ ಅವರಲ್ಲಿ ಕಾಣ್ತಿದ್ದೆ. ನಾನು ಅಷ್ಟು ಒಂದು ಅದ್ಭುತವಾದ ವ್ಯಕ್ತಿತ್ವ ಅವ್ರದ್ದು. ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಕೆಪಿ. ಮತ್ತೆ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ನಂಗೆ ತುಂಬ ಆಸೆನೂ ಆಗ್ತಿದೆ, ಖುಷಿನೂ ಆಗ್ತಿದೆ. ಯಾಕೆಂದರೆ ಯಾವತ್ತೋ ಒಂದು ದಿವಸ ಅಗೇನ್ ವಿ ವಿಲ್ ವರ್ಕ್ ಟುಗೆದರ್ ಅನ್ನೋ ಒಂದು ನಂಬಿಕೆ ನನಗಿದೆ. ವಿ ಲವ್ ಯು ಆಲ್ವೇಸ್. ಥ್ಯಾಂಕ್ ಯು ಪಪ್ಪ. ಲವ್ ಯು. ಇವರಿಷ್ಟು ಜನ ಅದೇನು ಅಪ್ಪ ಅಯ್ಯೋ ಬಾರಪ್ಪ. ಅಯ್ಯೋ ನನ್ನ ಮಕ್ಕಳು ಇದ್ದಾರೆ. ಸೊಸೆಯರು, ನನ್ನಪ್ಪ, ಆಮೇಲೆ ನಾನು ನನ್ನ ಹೆಂಡತಿ ಬೇರೆ ಆಗೋಗಿದ್ದೆ. ಇದು ಮಗಳು. ಅಯ್ಯೋ ನನ್ನ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಲೇಡೀಸ್, ಪ್ಲೀಸ್. ಅಯ್ಯೋ ಇಟ್ ವಾಸ್ ಸೋ ನೈಸ್, ಸೋ ಸರ್ಪ್ರೈಸಿಂಗ್. ಗುಡ್. ಪ್ಲೀಸ್ ಓವರ್ ಟು ಯು. ಅಪ್ಪ ಅಂತಾನೆ ನಾನು ಕರೆಯೋದು. ಬಂಗಾರದಲ್ಲಿ ಅಷ್ಟೇ ಅಲ್ಲ, ನಿಜವಾಗ್ಲೂ ನನಗೆ ಅಪ್ಪ ಅನ್ನೋ ಫೀಲ್ ಕೊಟ್ಟಿದ್ದಾರೆ ಅವರು. ನನ್ನ ಮದುವೆ ಆಗದೆ ಇರೋ ಟೈಮಲ್ಲಿ ತುಂಬ ಸೀರಿಯಸ್ ಆಗಿ ಹುಡುಗ ಹುಡುಕಿದ್ದಾರೆ ನಿಮಗೆ. ನನಗೆ ಅವರ ಆಶೀರ್ವಾದದಿಂದ, ಅವರಿಬ್ಬರ ಆಶೀರ್ವಾದದಿಂದ ಒಳ್ಳೆ ಹುಡುಗನೇ ಸಿಕ್ಕಿದ್ದಾನೆ. God bless you. God bless you. ಅವ್ರ ಬಗ್ಗೆ ಹೇಳೋದ್ಕಿಂತ ನಾವು ಇಲ್ಲಿವರೆಗೂ ಬಂದಿದ್ದೀವಲ್ಲ ಅದೇ ಉತ್ತರ, ಪ್ರತಿಯೊಬ್ಬರಿಗೂ ಅದೇ ಉತ್ತರ. ಯು ಆರ್ ದೇರ್ ವಿತ್ ಮೀ ಎವ್ರಿ ಡೇ ಮಾರ್ನಿಂಗ್. ನಾನು ಬೆಳಿಗ್ಗೆ ಎದ್ಬಿಟ್ಟು ಏನು ನೋಡ್ತೀನಿ? ಗುಡ್ ಮಾರ್ನಿಂಗ್. ಯಾವತ್ತೂ ಮಿಸ್ ಮಾಡಲ್ಲ. ವಾವ್. ಬೇಕಾದರೆ ನಾನೇ ಒಂದು 10 ದಿನ ವಾಟ್ಸಪ್ ಯೂಸ್ ಮಾಡಲಿಲ್ಲ, ಮೆಸೇಜಸ್ ನೋಡಲಿಲ್ಲ, 10 ದಿನ ಆದಮೇಲೆ ನೋಡಿದ್ರೆ 10 ಮೆಸೇಜಸ್ ಎವ್ರಿ ಡೇ ಶ್ರೀನಾಥ್ ಸರ್ದು ಇದ್ದೇ ಇರುತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್ ಸರ್. ಇವ್ರು ಹೇಳೋ ಥರ ಈಗಲೂ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ಬಹಳ ಆಕ್ಟಿವ್ ಆಗಿರ್ತಾರೆ ಸಾಹೇಬ್ರು. ಸರ್ ಒಂದು ಫೋಟೋ ಪೋಸ್ಟ್ ಮಾಡಿದ್ರು ಅವ್ರು ಕಮೆಂಟ್ ಮಾಡದೇ ಇರಲ್ಲ, ಒಳ್ಳೆ ಮಾತು ಹೇಳ್ತಾರೆ ನನಗೋಸ್ಕರ. ಐ ಆಲ್ವೇಸ್ ಎಕ್ಸ್ಪೆಕ್ಟ್, ನಾನು ಒಂದು ಫೋಟೋ ಪೋಸ್ಟ್ ಮಾಡಿದ್ರು ಹಿಲ್ praise me and he'll encourage me, sir. I used to call him, hi handsome sir, how are you? And he used to be so happy. And ಗೀತಕ್ಕ ನಂಗೆ ಒಂದ್ಸಲ ಬೈದಿದ್ದಾರೆ, ಏನೇ ಹಿಂಗೆಲ್ಲ ಮಾತಾಡ್ತೀಯ ನೀನು. ಆಲ್ವೇಸ್ ಸ್ಮೈಲಿಂಗ್, ಆಲ್ವೇಸ್. ಹಿ ವಿಲ್ ನೆವರ್ ಸೇ ಅ ಬ್ಯಾಡ್ ವರ್ಡ್ ಟು ಎನಿವನ್. ಎಲ್ರಿಗೂ ಹೊಗಳ್ತಾರೆ, ಎಲ್ರಿಗೂ ಖುಷಿ ಪಡಿಸ್ತಾರೆ. ಆ್ಯಂಡ್ ಸೆಟ್ಟಲ್ಲಿ ನಾವೆಲ್ಲ ಯಾವಾಗ ಬ್ರೇಕ್ ಸಿಗುತ್ತೋ, ಒಂದು ಸ್ವಲ್ಪ ಟೈಮ್ ಸಿಗುತ್ತೋ ಅವ್ರ ಜೊತೆ ಕೂತ್ಕೊಂಡು ಅವ್ರ ಸ್ಟೋರೀಸ್ ಕೇಳಬೇಕು. ಹೌದು, ನಾನು ಎಷ್ಟೆಷ್ಟೋ ಜನ ಲೈಕ್ ಓಕೆ ಮೇ ಬಿ ಐ ಆಮ್ ನೋ ಬಡಿ, ಬಟ್ ಸ್ಟಿಲ್ ಬಟ್ ಹೀ ಈಸ್ ಸಿಂಪ್ಲಿ ಗ್ರೇಟ್ ಸರ್. ಹೀ ಈಸ್ ನಿಜವಾಗ್ಲೂ ಪ್ರಣಯ ರಾಜ. ದೆರ್ ಈಸ್ ನೋ ಬಡಿ ಬೆಟರ್ ದೆನ್ ಹಿ ವೆನ್ ಇಟ್ ಕಮ್ಸ್ ಟು ಪ್ರಣಯ. ಆ್ಯಂಡ್ ಐ ಜಸ್ಟ್ ಲವ್ ಯು ಸರ್. ತುಂಬ ಪ್ರೀತಿಸ್ತೀನಿ ನಿಮ್ಮನ್ನು. ಥ್ಯಾಂಕ್ ಯು. ನಾನು ಶ್ರೀನಾಥ್ ಸರ್ ಜೊತೆ ಬಂಗಾರ ಮಾಡಿದೆ. ಬಂಗಾರ ಮುಗಿದ್ಮೇಲೆ ಅನುರಾಗ ಸಂಗಮಗೆ ಫೋನ್ ಬಂತು. ಶ್ರೀನಾಥ್ ಸರ್ ವೈಫ್ ಅಂದರು. ಏನು ಹೇಳ್ತಾ ಇದ್ದೀರಾ ಅಂದೆ. ಹಾಂ ಮೇಡಮ್, ಶ್ರೀನಾಥ್ ಸರ್ ವೈಫ್ ಅಂದರು. ಎಷ್ಟು ಲಕ್ಕಿ ಅಲ್ವಾ ಇವಳು. ಆ ಲಕ್ ನನಗೆ ಸಿಗಲ್ವಾ? ನಿಮ್ಮ ಹೆಂಡತಿಯಾಗಿ ನಾನು ಆ್ಯಕ್ಟ್ ಮಾಡಿದೆ ಅಷ್ಟೇ. ಋತು ಏನೇನು ಹೇಳೋದು? It is the best experience of my career, sir, to work with Srinath sir. So sweet. ತಂದೆ ಅಂದರೆ ಹೆತ್ತಿರೋ ತಂದೆ ಅಲ್ಲದೆ ಇದ್ರು 3 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರು ನಿಜವಾದ ತಂದನೆ. ಆ ಪ್ರೀತಿ ನಿಜವಾಗ್ಲೂ ನನಗೆ ಸಿಕ್ಕಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಐ ಲವ್ ಯು. ವಿ ಲವ್ ಯು. ವಿ ಲವ್ ಯು. ವಿ ಲವ್ ಶ್ರೀನಾಥ್ ಸರ್. ವಿ ಲವ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. So sweet, so sweet. ನೋಡಿ, ನಮ್ಮಲ್ಲಿ ಪ್ರಣಯ ರಾಜ ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಒಬ್ಬರೇ ಇರೋಕ್ಕೆ ಸಾಧ್ಯ ಶ್ರೀನಾಥೆ. ಯಾಕೆಂದರೆ ಹುಟ್ಟೋ ಮಗು ಕೂಡ ಆಸೆ ಪಡುತ್ತೆ ಯಾವತ್ತಾದ್ರೂ ನನ್ನ ಹೀರೋಯಿನ್ ಆಗಬೇಕು ಅಂತ.
ರೈಟ್. ನಿಮ್ಮ ಹೀರೋಯಿನ್ ಹೇಳ್ತಾ ಇದ್ರಲ್ಲ ಸರ್, ನಿಮ್ಮ ಚಬ್ಬಿ ಚೀಕ್ಸ್ ಬಗ್ಗೆ ಅಂತೆಲ್ಲ ಹೊಗಳ್ತಾ ಇದ್ರು. ನಂಗೆ ಅರ್ಥ ಆಗಲ್ಲ. ನನಗೆ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸ ಕೊಟ್ಟಿರೋದು ಎಷ್ಟು ಚೆನ್ನಾಗಿದೆ ಅಂದರೆ, ಇದ್ಯಾವ್ದು ಕೈ ಬರ್ಬಿಟ್ಟು ಯಾವ್ದು ಅಯ್ಯೋ ನನ್ನಮ್ಮ. ಓ ಚೆನ್ನಾಗಿ. ಹಾ ಬನ್ನಿ ಮ್ಯಾಮ್. ಎಸ್ ಮ್ಯಾಮ್, ನಿಮ್ಮ ಮಾನಸ ಸರೋವರ ನನ್ನ ಒನ್ ಆಫ್ ದಿ ಫೇವರೈಟ್ ಫಿಲ್ಮ್ಸ್. ನಿಮ್ಮ ಇಬ್ಬರ ಜೋಡಿ, ನಿಮ್ಮ ಪರ್ಫಾರ್ಮೆನ್ಸ್, ಬೋತ್ ಆಫ್ ಯು. ಅಂಡ್ ಸರ್ ನೀವಂತ ಸರ್, ದಟ್ಸ್ ಒನ್ ಆಫ್ ದಿ ಬೆಸ್ಟ್ ರೋಲ್ ಸರ್. ನೀವು ಐ ಲವ್ ಯು ಇನ್ ದಟ್ ರೋಲ್. ಮಾನಸ ಸರೋವರ ಟೈಟ್ಲ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಅಮೇಝಿಂಗ್. ಅವ್ರ ಮನಸ್ಸು ಹಾಗೆ, ಮಾನಸ ಸರೋವರದ ಹಾಗೆ. ಪುಟ್ಟಣಾಜಿ ಒಬ್ಬರು ಹೊಸಬ್ರನ್ನ ಹಾಕಬೇಕು, ನನಗೆ ಆ ಕ್ಯಾರೆಕ್ಟರ್ಗೆ ಸೂಟಬಲ್ ಅಂತ ನನಗೆ ಅನ್ನಿಸ್ಬೇಕು ಅನ್ನೋ ನಿಮ್ಮಿಷ್ಟ. ಆಮೇಲೆ ಒಂದು ದಿವಸ ಅವ್ರು ನಾನು ಕರಿತಿದ್ದೆ ಅಣ್ಣ ಅಂತ. ಅಣ್ಣ ಬರೋ ನಿಮಿಷ ಬರೋ. ಎಲ್ಲಿಗೆ ಪುಟ್ಟಣಾಜಿ ಅಂದ. ಬಾರೋ ಜೊತೆ ಅಂದರು. ಬರ್ತೀನಿ ಪುಟ್ಟಣಾಜಿ. ಎಲ್ಲಿಗೆ ಹೇಳಿದ್ದೆ? ಸ್ವಲ್ಪ ಚಾಮರಾಜಪೇಟೆ ಹತ್ರ ಉಮಾ ಟಾಕೀಸ್ ಹತ್ರ ಹೋಗ್ಬೇಕು ಬರೋ ಅಂದರು. ಉಮಾ ಟಾಕೀಸ್ ಹತ್ರ ಯಾರಿದ್ದಾರೆ ಪುಟ್ಟಣಾಜಿ? ಯಾಕೆ ಅಂದೆ. ಬಾರೋ ಅಂದರು. ಇದು ಸರಿ ಅಂತ ಅವ್ರದ್ದು ಒಳ್ಳೆಯದು ಕಾರ್ ಬೇಕು ಅಲ್ಲಿ ನಿಲ್ಸಿ ಕಾರು ಅಂತ ಹೇಳ್ಬಿಟ್ಟು ನನಗೆ ಭಾಳ ಆಶ್ಚರ್ಯ ಆಗಿದ್ದು, ಅಣ್ಣ ನೋಡು ಅಂದರು. ಏನು ಪುಟ್ಟಣಾಜಿ ಎಲ್ಲಿ ನೋಡು ಅಂದರು. ನೋಡಿದೆ, ಈ ಹುಡುಗಿ ಟ್ಯಾಂಕ್ ಅಂತ ನಡ್ಕೊಂಡು ಬರ್ತಾವೆ. ಹಾಂ ಪುಟ್ಟಣಾಜಿ ಹೇಗಿದೆ ಅಡುಗೆ ಅಂದು. ಒಂಥರ ಅದು ಚೆನ್ನಾಗಿ ನಡ್ತಾ ಇದ್ದಾರೆ ಪುಟ್ಟಣಾಜಿ ಅಂದೆ. ಅವಳು ಎಲ್ಲಿ ತಿರುಗ್ತಾಳೆ ನೋಡ್ತಾ ಇರೋದು. ಇವಳು ಸೀದಾ ಹಿಂಗೆ ಹೋದು ಒಂದು ಹಿಂಗೆ ತಿರ್ಕೊಂಡು ಬಡಬಡ ಹಿಂದೆ ಹೋದು. ಅವಳು ಸೀದಾ ಅವ್ಳ ಮನೆಗೆ ಹೋಗಿದ್ದು ಚಾಮರಾಜಪೇಟೆ ಇದರಲ್ಲಿ. ಸೀದಾ ಪುಟ್ಟಣಾಜಿ ಇರೋದು. ನಾನು ಇವ್ರೇನಿಗೆ ಹೋಗ್ತಿದ್ದೆ. ಅಲ್ಲಿ ಸೀದಾ ಅವ್ಳಿಗೆ ಹೋದರು. ಏನಮ್ಮ ನಮ್ಮ ಪಿಕ್ಚರ್ ಮಾಡ್ತೀರಾ? ಪುಟ್ಟಣಾಜಿ ಮನೆಗೆ ಹೋಗಿ ಪಾಠ ಮಾಡ್ತೀರಾ ಅಂದರೆ ಯಾರು ಇಲ್ಲ ಅಂತಾರೆ. ಆದರೂ ಅವರಮ್ಮ ಆ್ಯಕ್ಟ್ ಮಾಡೋರು. ಅವ್ರಿಗೂ ಪುಟ್ಟಣಾಜಿ ನೀವು ಅಂತ. ಇವಳು ಆವಾಗಲೇ ಹಿಂಗೆ ನೋಡಿದ್ಲು. ಹಾಂ ಅಂತ. ಆ್ಯಕ್ಟ್ ಮಾಡ್ತೀಯಾ ಅಂದರು. ಅಷ್ಟೇ ಅವಳು ಅಂದಿದ್ದು. ಹಾಂ ನಾಳೆ ಬಾ ಆಫೀಸ್ ಬಾ ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ನೋಡಿದ್ರೆ ಅವಳು ಮೊದಲನೇ ಪಿಕ್ಚರ್ ಅದು ಏನು ಆ್ಯಕ್ಟ್ ಮಾಡ್ತಾ ಇದ್ದಾಳೆ ಅವಳು. ನಿಮ್ಮ ಕೋಆಪ್ರೇಷನ್ ಸಪೋರ್ಟ್ ಇಲ್ಲದೆ ಇದ್ದರೆ ನಾನು ಹಂಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ರೈಟ್. ಶ್ರೀನಾಥ್ ಜಿ ಆಸ್ ಅ ಪರ್ಸನ್ ಭಾಳ ಹತ್ರದಿಂದ ನೋಡಿದಿರಿ. ಸಚ್ ಎ ವಂಡರ್ಫುಲ್ ಪರ್ಸನ್. ಅವೇನು ತುಂಬ ನಾನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಈಸ್ ವೆರಿ 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 ನೈಸ್. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇವತ್ತು ಅವ್ರ ಮುಂದೆ ಬಂದು ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಒಂದು ಪ್ರೋಗ್ರಾಮಲ್ಲಿ. ಅಂದರೆ ನನಗೆ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್, ರಿಯಲಿ ಎಕ್ಸೈಟೆಡ್. ಥ್ಯಾಂಕ್ ಯು. ಬನ್ನಿ. We can win.